Hi, my dear students. In this session, you will be going to learn pricing policy. In previous session, you learned external factors, how such factors influencing the pricing decision. In this session, the pricing policies will discuss the meaning of pricing policy, what are the objectives of pricing policies. Pricing policy means how the organization is going to fix the price for a product. That is policy. Policies in general, policies means general guidelines for a manager to administer the pricing. ನಾವು ಪಾಲಿಸೀಸ್ನ ನಾವು ಜನರಲ್ ಗೈಡ್ಲೈನ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಸಂಸ್ಥೆಗಳಲ್ಲಿ ಬೆಲೆಯನ್ನು ನಿಗದಿಪಡಿಸುವುದಕ್ಕೆ ಕೆಲವೊಂದು ನೀತಿಗಳನ್ನು ಮೊದಲೇ ಅವರು ಫ್ರೇಮ್ ಮಾಡಿರ್ತಾರೆ. ಯಾವುದರ ಆಧಾರದ ಮೇಲೆ ನಾವು ವಸ್ತುಗಳಿಗೆ ಅಥವಾ ಸೇವೆಗಳಿಗೆ ಬೆಲೆಯನ್ನು ನಿಗದಿಪಡಿಸಬೇಕಂತಕ್ಕಂಥದ್ದನ್ನ ಮೊದಲೇ ಟಾಪ್ ಲೆವೆಲ್ ಆಫೀಸರ್ಸು ಮ್ಯಾನೇಜರ್ಸ್ ಕುಳಿತುಕೊಂಡು ಅದಕ್ಕೆ ಡಿಸಿಷನ್ ತೊಗೊಂಡಿರ್ತಾರೆ, ಯಾವ್ಯಾವ ರೀತಿ ನಾವು ಪ್ರೈಸ್ನ ಫಿಕ್ಸ್ ಮಾಡಬೇಕು ಅಂತ. ಅದಕ್ಕೆ ನಾವು ಪ್ರೈಸಿಂಗ್ ಪಾಲಿಸೀಸ್ ಅಂತ ಕರಿತೀವಿ, ನೀತಿಗಳು ಅಂತ ಕರಿತೀವಿ. ಅದರ ಬೇಸಿಸ್ ಮೇಲೆ ದೇ ಆರ್ ಗೋಯಿಂಗ್ ಟು ಫಿಕ್ಸ್ ದಿ ಪ್ರೈಸ್ ಫಾರ್ ಎ ಪ್ರಾಡಕ್ಟ್ ಅಕಾರ್ಡಿಂಗ್ ಟು ದಿ ಸರ್ಕಮ್ಸ್ಟೆನ್ಸಸ್. ಸಿಚುಯೇಷನ್ಗೆ ತಕ್ಕಂತೆ ಅವರು ಚೇಂಜ್ ಮಾಡ್ತಾರೆ. ಲೆಟ್ ಅಸ್ ಸಿ ವಾಟ್ ಈಸ್ ಪ್ರೈಸಿಂಗ್ ಪಾಲಿಸಿ ಹಿಯರ್. ಪ್ರೈಸಿಂಗ್ ಪಾಲಿಸಿ ರೆಫರ್ಸ್ ಹೌ ಎ ಕಂಪನಿ ಸೆಟ್ಸ್ the prices of its products and services based on cost, value, demand and competition. ಕಂಪನಿಯವರು ಅಥವಾ ಒಂದು ಸಂಸ್ಥೆ ತನ್ನ ವಸ್ತುಗಳಿಗೆ ಬೆಲೆಯನ್ನು ಹೇಗೆ ಫಿಕ್ಸ್ ಮಾಡುತ್ತಪ್ಪ ಅಂತಂದರೆ ಕಾಸ್ಟ್ ಬೇಸಿಸ್ ಮೇಲೆ ಇರ್ಬೋದು, ಅಥವಾ ಬ್ರಾಂಡ್ ವ್ಯಾಲ್ಯೂ ಬೇಸಿಸ್ ಮೇಲೆ ಇರ್ಬೋದು, ಡಿಮ್ಯಾಂಡ್ ಬೇಸಿಸ್ ಮೇಲೆ ಇರ್ಬೋದು, ಕಾಂಪಿಟೇಷನ್ ಬೇಸಿಸ್ ಮೇಲೆ. ಇವೆಲ್ಲ ಅಂಶಗಳನ್ನು ಅವರು ಪರಿಗಣನೆಗೆ ತೆಗೆದುಕೊಂಡು ಪಾಲಿಸಿ ಮಾಡಿರ್ತಾರೆ. ಯಾವ ಟೈಮಲ್ಲಿ ವಿಚ್ ಪ್ರೈಸ್ ಈಸ್ ಸೂಟಬಲ್ ಫಾರ್ ದೇರ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ಟೈಮಲ್ಲಿ ಯಾವ ಪ್ರೈಸನ್ನು ಫಿಕ್ಸ್ ಮಾಡಬೇಕು, ಇಲ್ಲ ನ್ಯೂ ಪ್ರಾಡಕ್ಟನ್ನು ಹೊಸದಾಗಿ ಮಾರ್ಕೆಟ್ಗೆ ಲಾಂಚ್ ಮಾಡಿದಾಗ ಯಾವ ಪಾಲಿಸಿನ ಅಡಾಪ್ಟ್ ಮಾಡ್ಕೋಬೇಕು. ಸೊ ಬಿಫೋರ್ ಫಿಕ್ಸಿಂಗ್ ದಿ ಪ್ರೈಸ್ ಫಾರ್ ಎ ಪ್ರಾಡಕ್ಟ್ ಎಲ್ಲ ಲಿಸ್ಟ್ ಮಾಡಿರ್ತಾರೆ, ಯಾವ್ಯಾವ ನೀತಿಯನ್ನು ಯಾವ್ಯಾವ ಸಂದರ್ಭದಲ್ಲಿ ನಾವು ಫಾಲೋ ಮಾಡಬೇಕಂತ. ಅದಕ್ಕೆ ನಾವು ಪ್ರೈಸಿಂಗ್ ಪಾಲಿಸಿ ಅಂತ ಕರಿತೀವಿ. ಸಿಂಪಲಾಗಿ ಹೇಳ್ಬೇಕಾದ್ರೆ ನಾವು ಗೈಡ್ಲೈನ್ಸ್, ಜನರಲ್ ಗೈಡ್ಲೈನ್ಸ್ ಹೆಲ್ಪ್ ಮಾಡ್ತಾರೆ ಮ್ಯಾನೇಜರ್ಗೆ ಪ್ರೈಸ್ ಫಿಕ್ಸ್ ಮಾಡುವಾಗ ಹೆಲ್ಪ್ ಮಾಡ್ತಕ್ಕಂತಹ ಗೈಡ್ಲೈನ್ಸ್. ಅವು ಪಾಲಿಸೀಸ್ ಅಂದರೆ ಜನರಲ್ ಗೈಡ್ಲೈನ್ಸ್ ಅಂತ ಕರಿತೀವಿ. ಡೆಫಿನೇಷನ್ ಅಕಾರ್ಡಿಂಗ್ ಟು ಬಿಸ್ನೆಸ್ ಡಿಕ್ಷನರಿ, ದಿ ಪಾಲಿಸಿ by which a company determines the wholesale and retail prices for its products or services. ಅಕಾರ್ಡಿಂಗ್ ಟು ಬಿಸ್ನೆಸ್ ಡಿಕ್ಷನರಿ ಪ್ರಕಾರ ಏನು ಹೇಳ್ತಿದ್ದಾರೆ, ಪಾಲಿಸೀಸ್ ಅಂದರೆ ದೇ ಆರ್ ಹೆಲ್ಪ್ಫುಲ್ ಟು ಡಿಟರ್ಮೈನ್ ಆರ್ ಗೈಡಿಂಗ್ ದಿ ಮ್ಯಾನೇಜರ್ ಟು ಡಿಟರ್ಮೈನ್, ಟು ಕ್ಯಾಲ್ಕುಲೇಟ್, ಟು ಫಿಕ್ಸ್ the wholesale and retail prices for its products or services. ಅಂದರೆ ಆ ನೀತಿಗಳು ಕಂಪನಿಯ ಆ ವಸ್ತುಗಳಿಗೆ ಸಗಟು ಬೆಲೆ ಮತ್ತು ಚಿಲ್ಲರೆಯ ಒಂದು ಬೆಲೆಯನ್ನು ನಿಗದಿಪಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಸಗಟು ವ್ಯಾಪಾರನ ಚಿಲ್ಲರೆ ವ್ಯಾಪಾರ ನಾವು ಹೆಂಗೆ ಕರಿತೀವಿ, ಅಲ್ಲಿ ಬೆಲೆಯನ್ನು ಎಷ್ಟು ಬೆಲೆಯನ್ನು ನಿಗದಿಪಡಿಸಬೇಕು ಅದಕ್ಕೆ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು ಪ್ರೈಸಿಂಗ್ ಪಾಲಿಸೀಸ್. ನೆಕ್ಸ್ಟ್ ಅಬ್ಜೆಕ್ಟಿವ್ಸ್. ಏನು ಉದ್ದೇಶಗಳೇನು? ಒಂದು ಬೆಲೆಯನ್ನು ನಿಗದಿಪಡಿಸೋದಕ್ಕೆ ಆ ನೀತಿಗಳು ಏನು ಫ್ರೇಮ್ ಮಾಡಿರ್ತಾರೆ, ಆ ಬೆಲೆ ನೀತಿಯ ಉದ್ದೇಶಗಳೇನು? ದಿ ಅಬ್ಜೆಕ್ಟಿವ್ಸ್ ಆಫ್ ದಿ ಪ್ರೈಸಿಂಗ್ ಪಾಲಿಸೀಸ್ ಏನು? ಫಸ್ಟ್ ಒನ್ ಈಸ್ ಅಚೀವಿಂಗ್ ಎ ಟಾರ್ಗೆಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಆಲ್ ಆಫ್ ಯು ನೋ ದಿ ಕಂಪನಿ ಈಸ್ ಇನ್ವೆಸ್ಟಿಂಗ್ ಕ್ಲೋಸ್ ಟುಗೆದರ್. They are investing close together means they have a lot of expectations on their investments. ಅದಕ್ಕೋಸ್ಕರ ಪ್ರತಿಯೊಂದು ಕಂಪನಿಗಳು
ಬೆಲೆ ನೀತಿಯನ್ನು ಉದ್ದೇಶ ಏನಪ್ಪ ಅಂತಂದರೆ ಬೆಲೆ ನಿಗದಿಪಡಿಸುವಾಗ ಅಟ್ಲೀಸ್ಟ್ ಅವರು ನಿಗದಿಪಡಿಸ್ತಕ್ಕಂತಹ ಬೆಲೆಯಿಂದ ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಇನ್ವೆಸ್ಟ್ ಮೇಲೆ ಒಳ್ಳೆ ಗುಡ್ ರಿಟರ್ನ್ಸ್ ಬರೋ ಥರ ಬೆಲೆಯನ್ನು ನಿಗದಿಪಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಪ್ರೈಸಿಂಗ್ ಪಾಲಿಸಿ. ಸೆಕೆಂಡ್ ಒನ್ ಈಸ್ ಪ್ರೈಸ್ ಸ್ಟೆಬಿಲಿಟಿ. ದಿಸ್ ಈಸ್ ಆಲ್ಸೋ ಸೆಕೆಂಡ್ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ ಆಫ್ ದ ಪ್ರೈಸಿಂಗ್ ಪಾಲಿಸೀಸ್. Price stability is a very, very important objective of an enterprise. Stability of price over a period reflects the efficiency of a concern. Price stability ಇದ್ದಾಗ, consistent ಇದ್ದಾಗ, it shows the ability of the organization. So it is also one of the important objective. Price ಪದೇ ಪದೇ ಫ್ಲಕ್ಚುಯೇಟ್ ಆಗ್ತಾ ಇದ್ದರೆ ಕಸ್ಟಮರ್ಸ್ ಬೈಯಿಂಗಿಗೆ ಪರ್ಚೇಸ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಪ್ರೈಸ್ ಆಗೋದು, ಕಡಿಮೆ ಪ್ರೈಸ್ ಆಗೋದಿದ್ರೆ ದೇ ವಿಲ್ ಗೆಟ್ ಕನ್ಫ್ಯೂಷನ್ಸ್. ಕನ್ಸಿಸ್ಟೆಂಟ್ ಪ್ರೈಸ್ ಇದ್ದಾಗ ಅವ್ರಿಗೆ ನಂಬಿಕೆ ಬರುತ್ತೆ ಗ್ರಾಹಕರಿಗೆ, ಇದು ಕ್ವಾಲಿಟಿ ಪ್ರಾಡಕ್ಟು, ಗುಡ್ ನೇಮ್ ಇರ್ತಕ್ಕಂಥದ್ದು ಅಂತ. ಥರ್ಡ್ ಪಾಯಿಂಟ್ ಈಸ್ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಗ್ರೋತ್. ಪ್ರೈಸಿಂಗ್ ಪಾಲಿಸಿ ಫ್ರೇಮ್ ಮಾಡುವಾಗ ಅವ್ರ ಉದ್ದೇಶ ಸೇಲ್ಸನ್ನು ಮ್ಯಾಕ್ಸಿಮೈಸ್ ಮಾಡಬೇಕು ಅವರು, ಮತ್ತು ಸಂಸ್ಥೆ ಗ್ರೋತ್ ಆಗಬೇಕು. ಅದಕ್ಕೆ ಅನುಗುಣವಾಗಿ ದೇ ಆರ್ ಗೋಯಿಂಗ್ ಟು ಫ್ರೇಮ್ ಪ್ರೈಸಿಂಗ್ ಪಾಲಿಸಿ. ಆನ್ ದಟ್ ಬೇಸಿಸ್ ದೇ ವಿಲ್ ಫಿಕ್ಸ್ ದಿ ಪ್ರೈಸ್ ಫಾರ್ ದಿ ಪ್ರಾಡಕ್ಟ್. ಅಚೀವಿಂಗ್ ಮಾರ್ಕೆಟ್ ಶೇರ್. Yes, all companies or any organizations, they want to acquire market share. Market share ಅಂತಂದರೆ ದಿ ಟೋಟಲ್ ಸೇಲ್ಸ್ ಆಫ್ ದಿ ಪ್ರಾಡಕ್ಟ್ ಇನ್ ದಿ ಮಾರ್ಕೆಟ್. ಆ ಮಾರ್ಕೆಟಲ್ಲಿ ಎಷ್ಟು ಪ್ರಾಡಕ್ಟು ಆ ಕಂಪನಿದು ಸೇಲ್ ಆಗ್ತಾ ಇದೆ, ಅದಕ್ಕೋಸ್ಕರ ಮಾಡ್ತಾರೆ. ಸಮ್ಟೈಮ್ಸ್ ನ್ಯೂ ಪ್ರಾಡಕ್ಟ್ ಲಾಂಚ್ ಮಾಡಿದಾಗ ದೇ ಆರ್ ಗೋಯಿಂಗ್ ಟು ಫಿಕ್ಸ್ ಲೋ ಪ್ರೈಸ್. ವೆನ್ ದಿ ಹೈ ಡಿಮ್ಯಾಂಡ್ ಫಾರ್ ದಿ ಪ್ರಾಡಕ್ಟ್, ಆಟೋಮೆಟಿಕ್ಲಿ ದೇ ರೈಸ್ ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್. ಅದನ್ನು ಇಂಪಾರ್ಟೆಂಟ್. ಅಚೀವಿಂಗ್ ಮಾರ್ಕೆಟ್, ಮಾರುಕಟ್ಟೆಯಲ್ಲಿ ತನ್ನ ಕಂಪನಿಯ ಪ್ರಾಡಕ್ಟ್ಸು ಹೆಚ್ಚು ಹೆಚ್ಚು ಮಾರಾಟ ಆಗಬೇಕಪ್ಪ ಅಂತಂದರೆ ಯಾವ ಪ್ರೈಸನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಸೊ ಪ್ರೈಸಿಂಗ್ ಪಾಲಿಸೀಸ್ನ ಫ್ರೇಮ್ ಮಾಡೋಂಥ ಸಂದರ್ಭದಲ್ಲಿ ಇದನ್ನು ಸಹ ದೇ ಕನ್ಸಿಡರಿಂಗ್. ಸರ್ವೈವಲ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ವೈವಲ್ ಮೀನ್ಸ್ ಕಂಪನಿ ಅಸ್ತಿತ್ವದಲ್ಲಿ ಇರಬೇಕಪ್ಪ ಅಂತಂದರೆ ಮಿನಿಮಮ್ ರೇಟ್ ಆಫ್ ರಿಟರ್ನ್ಸ್ ಇರಲೇಬೇಕು. ಅದಕ್ಕೆ ತಕ್ಕಂತೆ ಪ್ರೈಸನ್ನು ಫಿಕ್ಸ್ ಮಾಡಬೇಕಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟು. ಯಾಕಂದರೆ ಕಂಪ್ನಿ ಟಫ್ ಕಾಂಪಿಟೇಟಿವ್ ವರ್ಲ್ಡಲ್ಲಿ ವರ್ಕ್ ಮಾಡ್ತಿರುವಾಗ ದಿ ಸೇಮ್ ಪ್ರಾಡಕ್ಟನ್ನು ಮೆನಿ ಕಂಪನೀಸು ಡಿಫ್ರೆಂಟ್ ಶೇಪು, ಟೇಸ್ಟಲ್ಲಿ ಅಥವಾ ಅಟ್ರ್ಯಾಕ್ಟ್ ಮಾಡೋದ್ರ ಥರ ಉತ್ಪಾದನೆ ಮಾಡೋದ್ರಿಂದ ಸರ್ವೈವ್ ಆಗಬೇಕಪ್ಪ ಅಂದರೆ ಮಿನಿಮಮ್ ವಾಟ್ ಪ್ರೈಸ್ ದೇ ವಾಂಟ್ ಟು ಫಿಕ್ಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಆಫ್ ಕಾಂಪಿಟೇಷನ್. Policy makers, they must keep in their mind about competitors. Who are their competitors? ಅವರ ಸ್ಪರ್ಧಿಗಳು ಯಾರ್ಯಾರು, ಅವರು ಯಾವ್ಯಾವ ರೀತಿಯಾದಂತಹ ಪ್ರೈಸಿಂಗ್ ಸ್ಟ್ರಾಟಜೀಸ್, ಪ್ರೈಸಿಂಗ್ ಪಾಲಿಸೀಸ್ನ ಫಾಲೋ ಮಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕಂತೆ ಅವರನ್ನು ಅವಾಯ್ಡ್ ಮಾಡೋದಕ್ಕೆ, ಮಾರುಕಟ್ಟೆಗೆ ಎಂಟ್ರಿ ಮಾಡೋದಕ್ಕೆ ಅವಾಯ್ಡ್ ಮಾಡುತ್ತಾರೆ. ಏನಿಲ್ಲ, ಯಾವ ರೀತಿಯಾದಂತಹ ಬೆಲೆಯನ್ನು ನಿಗದಿಪಡಿಸಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್. Increase profit. This is a basic objective of the pricing objectives. Pricing policy. ಪ್ರತಿಯೊಂದು ಕಂಪನಿಗಳಿಗೂ ಅವರು ಸ್ಥಾಪನೆ ಮಾಡಿದಂತಹ ಉದ್ದೇಶನೇ ದೇ ವಾಂಟ್ ಟು ಅರ್ನ್ ಪ್ರಾಫಿಟ್. ದೇರ್ಫೋರ್ ದೇ ಮಸ್ಟ್ ಫಿಕ್ಸ್ ಆರ್ ಸೆಟ್ ದಿ ರೈಟ್ ಪ್ರೈಸ್ ಫಾರ್ ದೇರ್ ಪ್ರಾಡಕ್ಟ್ಸ್ ಟು ಅರ್ನ್ ದೇರ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಆರ್ ಪ್ರಾಫಿಟ್. Then next, factors involved in pricing policy. What are the factors? Already we explained pricing decision ಎಲ್ಲ explain ಮಾಡಿದ್ವಿ. So once again, cost consideration is very very important. Demand factor also play an important role. Consumer psychology or their behavior, competition or competitors, profit, government policies. These are all very very important factors influencing at the time of framing pricing policies.